ಧರೆಯೊಳು ಮಲಗಿದ್ದ ತರಣಿ ಜಾಸೆಯ ಧರೆಯೊಳು ಮಲಗಿದ್ದ ತರಣಿ ಜಾಸೆಯ ತರಣಿ ಜಾಸೆಯ ಬರದೊಳು ಕಂಡಾಗ ರಾಮ ಭರತಾದಿ ಅನುಜರ ಭರತಾದಿ ಅನುಜರ ಮಡಿದಿದ್ದ ಭರತಾದಿ ಅನುಜರ ಮಡಿದಿದ್ದ ಪರಿಕಿರು ಕೆಂದನಿ ಸೀಮಾ ಭರತಾದಿ ಅನುಜರ ಮಡಿದಿದ್ದ ಕಳೆಯಿದೆ ಮಧುವಂಶ ಪುಣ್ಯದೇಳಿಗೆಯದಿರಿ ಕಳೆಯಿದೆ ಮಧುವಂಶ ಪುಣ್ಯದೇಳಿಗೆಯದಿರಿ ಉಳಿದರೆ ವಿಧಿಯನ್ನು ಬಳಿಕಿವರ ಮಡುಗೀರ್ದ ಬಾಲಕರ ಹೆಡತಲೆಯನ್ನು ತುಳಿವೆ ತುಳಿವೆ ಧನುಷರಾವಣಿ ಭಂಡನ ಮುಂದ ಕೈ ತರಲು ರಾಮ ನಿಜ ಹಿಂದಿನದ ತಾನೆದು ಕಂದರ್ಪಿತ ಮರುಗಿ ಕಂದರ್ಪಿತ ಮರುಗಿ ಸಂತ ಪುಣ್ಯನು ತಾನು ಎಂದುಗಲುದೇ ಸಂತ ಪುಣ್ಯನು ತಾನು ಎಂದುಗಲುದೇ ನಮ್ಮವರನ್ನ ಮಡಿಸಿರ್ತಕ್ಕಂಥ ಪುಂಡ ಹುಡುಗರ ಮಂಡೆಯನ್ನ ಮೆಟ್ಟಬೇಕೆನ್ನುವಂತ ಉದ್ದೇಶಕ್ಕಾಗಿ ನೇರವಾಗಿ ಬಂದು ನಿಂತ್ರೆ ಅಪ್ಪ
ರಣಮಂಡಲದಲ್ಲಿ ಶೋಭಿಸುತ್ತಿರುವಂತಹ ಇಬ್ಬರು ಮಕ್ಕಳು ಸೂರ್ಯ ಚಂದ್ರಮರಂತೆ ಅಲ್ಲ, ಪ್ರಪಂಚ ಮುಖದಲ್ಲಿ ಅಶ್ವಿನಿ ದೇವತೆಗಳಂತೆ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಯಾವ ಉದ್ದೇಶವನ್ನು ನಾನು ಹೊತ್ತು ಬಂದಿದ್ದೇನೋ ಆ ಉದ್ದೇಶವನ್ನ ಪೂರ್ಣಗೊಳಿಸುವಲ್ಲಿ ಇದು ಸಮಯ ಅಲ್ಲ ಎನ್ನುವುದು ನನಗೂ ಅರ್ಥ ಆಯಿತು. ಅವಸರದ ನಿರ್ಣಯ ಯಾವತ್ತಿಗೂ ಸರಿಯಲ್ಲ. ಹಾಗಿದ್ರೆ ಈ ಮಕ್ಕಳನ್ನು ಕಂಡಾಗ ಸಂದ ಪುಣ್ಯನು ನಾನು ಎಣಿಸಲು ಬಾರದು, ಗ್ರಹಿಸಲು ಬಾರದು. ಹಾಗಿದ್ರೆ ಇದೆಲ್ಲವನ್ನ ಮಿಕ್ಕಿ ಮೀರಿ ಇಂಥ ಹುಡುಗಾಟಿಕೆಯನ್ನ ಎಸಗಿರ್ತಕ್ಕಂಥ ಮಕ್ಕಳನ್ನ ಕಂಡ್ರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಈ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ನಲಿವು ಎಂದಯ ಹೃದಯ ನಲಿವುದೆಂದಯ ಹೃದಯಗ ಕಲಿತ ಕರಗುತ್ತಿದೆ ಏಕೋ ನಾ ಕಾಣೆ ಕರಗುತ್ತಿದೆ ಏಕೋ ನಾ ಕಾಣೆ ಚಲುವರ ನೋಡಿದರೆ ನಲಿಯುವುದೆಂದಯ ಹೃದಯ ಕಲಿತನವು ಕರಗುತ್ತಿದೆ ಏಕೋ ನಾ ಕಾಣೆ ಕಲಿತನವು ಕರಗುತ್ತಿದೆ ಏಕೋ ಅದು ಏಕೋ ನಾ ಕಾಣೆ ಛಲವು ಸರಿಯಿತು ಹಿಂದೆ ಛಲವು ಸರಿಯಿತು ಹಿಂದೆ ಛಲವು ಸರಿಯಿತು ಹಿಂದೆ
ಒಲವು ತಲೆದೋರುತ್ತಿದೆ ನಿಜ ತಿಳಿಯದಾದೆ ಕೊಲುವಗಾರಿಗೆ ಬಂದೆ ಇವರ ಕೊಲುವಗಾರಿಗೆ ಬಂದೆ ಛಲವು ತರಿಯದು ಬಿಂದೆ ಛಲವು ತರಿಯದು ಬಿಂದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ನಿಜ ತಿಳಿಯದಾದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ನಿಜ ತಿಳಿಯದಾದೆ ನಿಜ ತಿಳಿಯದಾದೆ ಕೊಡುವ ಕಾರ್ಯಕ್ಕೆ ಬಲ್ಲದೆ ಛಲವು ತರಿಯದು ಹಿಂದೆ ಛಲವು ತರಿಯದು ಹಿಂದೆ ಒಲವು ತಲೆದೋರುತ್ತಿದೆ ಒಲವು ತಲೆದೋರುತ್ತಿದೆ ನಿಜ ತಿಳಿಯದಾದೆ ನಿಜ ತಿಳಿಯದಾದೆ ಕೊಲುವ ಕಾರ್ಯಕ್ಕೆ ಬಂದರೆ ಛಲವು ತರಿಯದು ಹಿಂದೆ ಒಲವು ತಲೆದೋರುತ್ತಿದೆ ನಿಜ ತಿಳಿಯದಾದೆ ನಿಜ ತಿಳಿಯದಾದೆ ನಿಜ ತಿಳಿಯದಾದೆ ಚೆಲುವರನ್ನು ನೋಡಿದರೆ ನಲಿಯುವುದೆಂದಯ ಹೃದಯ ಸಮಾಧಾನ ಆಯಿತು, ಸಂತೋಷ ಆಯಿತು. ಪುಂಡ ಹುಡುಗರನ್ನ ಶಿಕ್ಷಿಸಬೇಕೆನ್ನುವಂತ ಒಂದೇ ಒಂದು ನನ್ನ ಧ್ಯೇಯ ಕ್ಷಣ ಕಾಲದಲ್ಲಿ ಕರಗಿ ನೀರಾಗಿ ಹೋಯಿತು. ಚೆಲುವರು ಆಹಾ ಆಹಾ ರವಿ ಶಶಿಗಳೇ ಶಿಶುರೂಪದಿಂದ ಬಂದು ನಿಂತವೋ ಎಂಬ ತೆರನಂತೆ ನನ್ನ ಕಣ್ಣೆದುರಿಗೆ ಭಾಸವಾಗ್ತಾ ಇದೆ. ಒಂದು ಕೆಲ್ಲೆಯಲ್ಲಿ ಹಾಲು, ಇನ್ನೊಂದು ಕೆಲ್ಲೆಯಲ್ಲಿ ರಕ್ತ. ಹಾಲುಗಲ್ಲದ ಹಸುಳೆಗಳಾದರೂ ಸಹ ಇವತ್ತಿನ ದಿವಸ ನಡೆಸಿರುವಂತ ಕಾರ್ಯ ಎನ್ನುವುದು ಬಹಳ ದೊಡ್ಡದು. ಆಹಾ ಚೆಲುವರು ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಎಳ್ಳನಿತು ನ್ಯೂನ್ಯತೆ ಇಲ್ಲದಿರುವಂತಹ ಸೌಂದರ್ಯ. ಇವನನ್ನ ನೋಡಿದ್ರೆ ಅವನ್ ನೋಡುವುದು ಬೇಡ, ಅವನನ್ನು ನೋಡಿದ್ರೆ ಇವನನ್ನು ನೋಡುವುದು ಬೇಡ. ಇಬ್ಬರು ಒಂದೇ ರೀತಿಯಾಗಿ ಒಂದೇ ಅಚ್ಚಿನಲ್ಲಿ ಸಿದ್ಧಪಡಿಸಿದಂತಹ ಎರಡು ಪ್ರತಿಮೆಗಳು ಎಂಬಂತೆ ಒಂದು ನಾಣ್ಯದ ಎರಡು ಮುಖಗಳಂತೆ ಶೋಭಿಸ್ತಾ ಇದ್ದಾರೆ. ಎಂಥ ಅವಸ್ಥೆ ಇಲ್ಲಿಯ ವ್ಯವಸ್ಥೆ, ಈಗ ನನ್ನ ಪಾಲಿನ ಅವಸ್ಥೆ. ಕಾರಣ ಇಲ್ಲದೆ ಅಲ್ಲ, ಇಂಥ ತುಂಟಾಟಿಕೆಯನ್ನು ನಡೆಸಿರ್ತಕ್ಕಂಥ ಹುಡುಗರನ್ನ ಶಿಕ್ಷಿಸಬೇಕು, ಇವರನ್ನ ಕೊಲ್ಲುವ ಕಾರ್ಯಕ್ಕೆ ಬಂದೆ. ಯಾವ ಕ್ಷಣದಲ್ಲಿ ಇವರನ್ನ ಕಣ್ಣೋ ನನ್ನಲ್ಲಿರುವಂತ ಧೈರ್ಯ, ಸ್ಥೈರ್ಯ, ಆ ಛಲವೆಲ್ಲವೂ ಹಿಂದೆ ಸರಿತಾ ಉಂಟು. ಯಾಕೋ ಏನು ಕಣ್ಣರಿಯದೆ ಇದ್ದರೂ ಕರುಳರಿಯುತ್ತದೆ ಎನ್ನುವಂಥ ಮಾತು ಯಾವುದೋ ಜನ್ಮದ ನಂಟೋ ಏನೋ ನನಗಂತೂ ತಿಳಿಯದು. ಯಾವ ಸಂಬಂಧದ ನೆಲೆಯೋ ಬೆಲೆಯೋ ನನಗಂತೂ ಅರ್ಥವಾಗದು. ಇವರನ್ನ ನೋಡಿದ್ರೆ ಅಂತರಾಳದಿಂದ ಒಂದು ವಿಶೇಷವಾದಂತಹ ವಾತ್ಸಲ್ಯ, ಒಂದು ಜಾತಿಯಾದಂತಹ ಮಮತೆ. ಇದಕ್ಕೆಲ್ಲ ಕಾರಣ ಏನು ಎತ್ತೆನ್ನುವುದನ್ನು ತಿಳಿದುಕೊಳ್ಳುವುದು ಹೇಗೆ? ಸರಿ, ಇಲ್ಲಿಯವರೆಗಾಗಿ ಮುನ್ನಡೆದಂತಹ ಮಕ್ಕಳು ನನ್ನನ್ನು ನೋಡಿದ ಮೇಲೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ, ಅವಕಾಶವನ್ನು ಇರಿಸಿಕೊಂಡು ನಿಧಾನದಿಂದ ಮುಂದುವರಿತೇನೆ. ಲವನೆ ಬಾಬಾ ನೋಡು ಬರುತ್ತೀಗ, ಲವನೆ ಬಾಬಾ ನೋಡು ಬರುತ್ತೀಗ, ಅವನಿ ಪಾಲಕ ರಾಮಚಂದ್ರನು, ಅವನಿ ಪಾಲಕ, ಅವನಿ ಪಾಲಕ, ಅವನಿ ಪಾಲಕ ರಾಮಚಂದ್ರನು. ಆ
ನಮ್ಮೋಡು ಲವನೆ ಬಾಬಾ ನೋಡು ಬರುತ್ತಿಗ ಅವನಿ ಪಾಲಕ ರಾಮಚಂದ್ರನು ಭೂಯ ಭಾರವ ಕಳೆದ ಮಹಿಮೆನು ಭವರ ಗೋಡುವನು ಭವರ ಗೋಡುವನು ಭವರ ಗೋಡುವನು ನಮ್ಮೋಡು ಓ ತಮ್ಮ ಅಣ್ಣಯ್ಯ ಲವಕುಮಾರ, ಅಣ್ಣ ನೋಡಿದ್ಯಾ ನೋಡ್ತಾ ಇದ್ದೆ ನಮ್ಮಿ ತಪೋಭೂಮಿ ರಣಭೂಮಿಯಾಗಿ ಆ ಕೆಲವು ಕ್ಷಣಗಳೇ ಘಟಿಸಿ ಹೋಯಿತು. ಅಲ್ವಾ ಬಂದಿರುವಂತಹ ಅನೇಕ ವೀರರನ್ನ ಮಣಿಸಿದವರು ನಾವು. ಆ ಇಲ್ಲಿನ ತನಕ ವಿಜಯವು ನಮ್ಮದೇ ಅಲ್ವಾ? ಹೌದಪ್ಪ. ಆ ಸಂತೋಷದಲ್ಲಿರುವಂತಹ ಕ್ಷಣಕ್ಕೆ ಆ ನಾವೆಣಿಸ್ತಾ ಇದ್ದದ್ದು ಒಬ್ಬನ ನೆನಪಾಗಿತ್ತು. ಹ ಆ ಶ್ರೀರಾಮಚಂದ್ರ ನಮ್ಮ ಪರಮ ಗುರಿ, ಹ ನಮ್ಮ ಪರಮ ಲಕ್ಷ್ಯ. ಅಲ್ವಾ ಅವನೆಷ್ಟೊತ್ತಿಗೆ ಬಂದಾನು ಎಂಬ ಹಾಗೆ ಆ ಯೋಚಿಸುತ್ತಿರುವಂತಹ ಸಮಯಕ್ಕೆ ಆ, ಬರಸಿಡಿಲೆ ಅಪ್ಪಳಿಸಿತೋ ಎಂಬಂತೆ ಹೌದಪ್ಪ. ಮಿಂಚೊಂದು ಮಿಂಚಿದ ಹಾಗೆ ಆ ನೋಡಿದ್ಯಾ? ಹೌದು. ಮಣಿಮಯ ಖಚಿತವಾಗಿರುವಂತಹ ತೇರೊಂದರ ಮೇಲೆ ಆ ವಿರಾಜಮಾನನಾಗಿ 100 ಸೂರ್ಯರ ಪ್ರಭೆಯಿಂದಲಾಗಿ ಮಿನುಗುತ್ತೋ ಓಹೋ ಒಂದು ರಥ ನಮ್ಮ ಕಡೆಗೆ ಬಂತು. ಹೌದಪ್ಪ. ಅಲ್ಲಿರುವಂತಹ ಆ ವ್ಯಕ್ತಿ ಆ ಅಬ್ಬಬ್ಬ, ಅವನ ರೂಪುರಾಶಿಗಳು, ಹ್ಮ್. ಅವನ ತೇಜಸ್ಸು, ಆ. ಅವನ ಓಜಸ್ಸು, ಆ. ಅವನ ಆ ಗತ್ತು ಗಾಂಭೀರ್ಯವನ್ನ ಕಂಡಾಗ ಹ ನಿಜವಾಗಿಯೂ ಬಹಳ ಸಂತೋಷವಾಗುತ್ತದೆ. ಹೌದಾ ಅಣ್ಣ? ಅವನಿ ಪಾಲಕ ರಾಮಚಂದ್ರನು ಅನೇಕ ಮಹಾರಾಜರು ಆಗಿ ಹೋಗುತ್ತಾರೆ. ಆ ಎಷ್ಟೋ ಜನ ದೊರೆಗಳು ಅಂತ ಕರೆಸಿಕೊಳ್ಳುತ್ತಾರೆ. ಹೌದು. ಆದ್ರೆ ಆ ಅವನಿಯನ್ನ ರಕ್ಷಿಸಿ ಆ ಒಬ್ಬ ದೇವಮಾನವನಾಗುವುದಕ್ಕೆ ಹ ಎಲ್ಲರಿಂದಲೂ ಸಾಧ್ಯ ಇಲ್ಲವೇ ಇಲ್ಲ. ಅಷ್ಟು ಸುಲಭ ಅಲ್ಲ. ಈ ಕ್ಷಣಕ್ಕೆ ನಮ್ಮ ಎದುರುಗಡೆ ಬಂದು ನಿಂತಿರುವವ ಆ ಅವ ದೇವಮಾನವ ಅನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲವೇ ಇಲ್ಲ. ಸರಿ ಅಣ್ಣ. ಅವನನ್ನ ಕಂಡಾಗ ಆ ಮನದಲ್ಲಿ ಅವ್ಯಕ್ತವಾಗಿರುವಂತಹ ಭಾವನೆ ನನ್ನಲ್ಲಿ ಈಗ ವ್ಯಕ್ತವಾಗುತ್ತಾ ಉಂಟು. ಆ ಧರೆಯ ಭಾರವನ್ನ ಇಳಿಸುವುದಕ್ಕಾಗಿ ಆ. ಭುವಿಗಿಳಿದು ಬಂದ ಪರಮ ಪುರುಷನು ಈ ಶ್ರೀರಾಮಚಂದ್ರಮ. ಆ. ನಿಜವಾಗಿಯೂ ಆ. ಇವನನ್ನ ಕಂಡು ಆ. ಮನದಲ್ಲಿ ಭಾವನೆಯ ತರಂಗಗಳು ಹೊಯ್ದಾಡ್ತಾ ಉಂಟು. ಆ ನನಗೆ ಹೀಗೆಲ್ಲ ಅನ್ನಿಸ್ತಾ ಇದೆ. ನಿನಗೇನು ಅನ್ನಿಸ್ತೋ ತಮ್ಮ? ಅಣ್ಣ ಇವನನ್ನು ಕಾಣಲು ಅಣ್ಣಗೆ ಇವನನ್ನು ಕಾಣಲು ಅಣ್ಣಗೆ